ಹಾಯ್ ಗೈಸ್, ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಲಾಂಗ್ ಲೆಂತಿ ವಿಡಿಯೋ ಆಗಿರುತ್ತೆ. ಇದೇನು ಸ್ಪೆಷಲ್ ವಿಡಿಯೋ ಅಂತ ಏನಿಲ್ಲ, ಡೈಲಿ ಲಾಂಗ್ ಆಗಿರುತ್ತೆ. ಮಾರ್ನಿಂಗ್ ರೋಟೀನು 6:50 7 o'clock ಎದ್ದೇಳ್ತಾ ಇದ್ದೀನಿ. ನನ್ನ ಮಗನ ಸ್ಕೂಲಿಗೆ ಟೈಮ್ ಆಗುತ್ತೆ ರೆಡಿ ಮಾಡಲಿಕ್ಕೆ ಅಂತ. ಬೆನ್ನೆಲ್ಲ ನೋವ್ತಿತ್ತು, ಹಾಗಾಗಿ ಒಂಚೂರು ಎಕ್ಸಸೈಸ್ ಥರ ಹಂಗೆ ಕೂತ್ಕೊಂಡು ಮಾಡಿದೆ. ಆಮೇಲೆ ರಗ್ಗೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದು ಬ್ರಷ್ ಮಾಡ್ತಾಯಿದ್ದ. ಕತ್ತಾಕ ನೋವ್ತಿತ್ತು. ನೀವೆಲ್ಲ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಮೊದಲನೇ ವಿಡಿಯೋ ಆಗಿರುತ್ತೆ. ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹಾಗೆ ಈ ಥರ ನನ್ನ ರೊಟೀನ್ ಈ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಮಾರ್ನಿಂಗು ಎದ್ದು ನನ್ನ ಮಗನ ರೆಡಿ ಮಾಡೋದೇ ಟೈಮ್ ಆಗೋಗುತ್ತೆ. ರೆಡಿ ಆಗು ಅಂದರೆ ಇಲ್ಲಿ ಇನ್ನೂ ವೀಡಿಯೋ ನೋಡ್ಕೊಂಡು ಕೂತಿದ್ದಾನೆ. ಆಮೇಲೆ ಮತ್ತೆ ಬೈದು ಕಳಿಸಿದರೆ ಅಲ್ಲಿ ಯೂನಿಫಾರ್ಮ್ ಬೆಲ್ಟ್ ಹಾಕೊಂಡು ಕೂತಿದ್ದಾನೆ. ಟೈಮ್ ಬೇರೆ 7:10 ಆಯಿತು. ಹಂಗೆ ಕೂತವನೆ. ಮಾರ್ನಿಂಗು ಎದ್ದು ನಮ್ಮಮ್ಮ ಏನೋ ಮಾಡ್ತಾಯಿದ್ರು. 7:15 ಆಗಿತ್ತು. ಪೂರಿ ಮತ್ತು ಸಾಗು ಮಾಡ್ತೀನಿ ಎಂದಿದ್ರು. ಸಾಗು ರೆಡಿ ಮಾಡ್ತಾಯಿದ್ರು. ಏನು ಮಾಡ್ತಾರೆ ನೋಡೋಣ ಅಂತ ಬಂದೆ. ಇವಾಗ ಸ್ಕೂಲಿಗೇನು ಬಾಕ್ಸ್ ಕೊಟ್ಟು ಕಳ್ಸಂಗಿಲ್ಲ. ದಸರಾ ಜಾತ್ರೆ ಬಂತೆಲ್ಲ, ಎಕ್ಸಾಮ್ಸ್ ನಡೀತಿದೆ. ಸಾಗುಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಹೊರಗಡೆ ಗಾರ್ಡನ್ ಥರ ಮಾಡಿದ್ವಿ. ಅಲ್ಲಿ ಬಸಳೆ ಸೊಪ್ಪಿನ ಗಿಡ ಇತ್ತು. ಒಂದೆರಡು ಬಸಳೆ ಸೊಪ್ಪು ಕಿತ್ಕೊಂಬ ಅಂದರು ಸಾಕು ಹಾಕೋಕ್ಕೆ. ನೋಡೋಣ ಹೆಂಗೆ ಮಾಡೋದು ಅಂತ. ನೆನ್ನೆಲ್ಲ ಕ್ಲೀನ್ ಮಾಡಿದ್ರು. ನೋಡೋಣ ಕಿತ್ಕೊಂಬರೋಣ ಅಂತ ಹಂಗೆ ಬಂದೆ. ನೋಡಿ, ನಮ್ಮ ಮಳೆ ಬಂದರೆ ಅಥವಾ ಬಿಸಿಲು ಬಂದರೆ ಒಳಗಡೆ ಕಾರ್ ನಿಲ್ತಿರ್ತೀವಲ್ಲ, ಸಿಡಿಬಾರ್ದು ಅಂತೇಳಿ ಈ ಥರ ಮಾಡ್ತಿದ್ದೀವಿ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ಮಾಡ್ಕೊಂಡಿದ್ದೀವಿ. ಎಲ್ಲ ನೆನ್ನೆ ಎಲ್ಲ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ. ಮನೆ ಮೇಲಿತ್ತು ಈ ಥರ ಗಿಡ ಎಲ್ಲ, ದಾಸವಾಳ ಗಿಡ ಪಾಟಲ್ಲಿ ನೆಲಕ್ಕೆ ಹಾಕಿದ್ದೀವಿ. ಇದು ಮೇಲಿತ್ತು, ಇದೆಲ್ಲ ಕೆಳಗಿಟ್ಟಿದ್ದಾರೆ. ಬದನೆ ಗಿಡಗಳು, ಇದು ಸ್ವಲ್ಪ ಗುಜ್ರಿಗೆ ಹಾಕೋ ಐಟಮ್ಗಳು. ಇದು ನೋಡಿ ಬಸಳೆ ಗಿಡ, ಇಲ್ಲಿ ಬಸಳೆ ಗಿಡ ಐತೆ. ಹಸಿರುದು ಇದೆ ಮತ್ತು ಕೆಂಪುದು ಇದೆ. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕಿತ್ಕೊಂಡು ಹೋದೆ. ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ದೀನಿ. ಬನ್ನಿ ಗಿಡ ನೋಡಿ, ಹೂವಿನ ಗಿಡ ಇದೆಲ್ಲ ಕಿತ್ತಾಕ್ಬೇಕು. ಪಾಟಲ್ಲಿರೋದೆಲ್ಲ ಸೇವ್ ಮಾಡಬೇಕು. ಮಣ್ಣು ಇನ್ನೂ ಮಾಡಿಲ್ಲ. ಇದನ್ನ ಟೈಮ್ ಆಗುತ್ತೆ. 7:45 ಬಸ್ ಬಂದ್ಬಿಡುತ್ತೆ. ಒಂದು ಗಿಡಕ್ಕೆ ತಿಂಡಿ ತಿನಿಸು ಒಂದು ಕರ್ಕೊಂಡೋದ್ರೆ ಒಂದೆರಡು ಪಾತ್ರೆ ತೊಳೆದ್ಬಿಟ್ಟು ನಾನು ರೆಡಿ ಆಗೋಣ ಅಂತ ಬಂದೆ. ಹಂಗೆ ಅವ್ರ ಅಜ್ಜಿ ಓದಿಸ್ತಿತ್ತು, ಅವ್ರ ಅತ್ತೆ ಓದಿಸ್ತಿದ್ಲು. ಅವ್ರ ಅಜ್ಜಿ ಬೇಗ ಬೇಗ ಬರೀಬೇಕು ಅಂತ ಹೇಳ್ತಿದ್ದಾರೆ. ವಾಟ್ರ್ ಬಾಟ್ಲಿಗೆ ನೀರು ತುಂಬಿ ಈಗ ಕರ್ಕೊಂಡೋಗಿ ಬಿಡ್ತಾರೆ ಅವರು. ನಾನೊಂದೆರಡು ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆದಾಯಿತು. ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿದ್ರು. ಕಾಫಿ ಕುಡಿತಾ ಇದ್ದೀನಿ. ರೂಮಿಗೆ ಬಂದಾಗ ತಿನ್ನಿ ಅಲ್ಲಿ ನಾನು ಊಟ ಮಾಡ್ತಿದ್ದೆ. ಲೇಸ್ ತಗೊಂಬರಿಲಿ, ಕೇಡಿ ತಗೊಂಬೈಲಿ, ಕೇಡಿ ತಂದೆ ಇರು ಅವ್ರು ಹೇಳಿದ್ರು, ಕೇಡಿ ತಂದೆ ಇರು ಅಂತಾಳೆ. ತಿಪ್ಪೆ ತಿಪ್ಪೆ ನೀವು ಹೆಂಗೆ ಬೈತೀರ ಹಂಗೆ ಬೈತಾಳವಳು. ಇವಾಗ 8 ಕಾಲ ಆಯಿತು. ರೆಡಿ ಆಗೋಣ ಅಂತ ಬಂದೆ. ನನ್ನ ಯೂನಿಫಾರ್ಮ್ ಯಾವ ಥರ ಇರುತ್ತೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ. ಇದನ್ನು ನೋಡಿ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಒಂಚೂರು ಮಾಡ್ಕೊಬೇಕು. ಇವತ್ತು ಕಾರಲ್ಲಿ ನಮ್ಮಮ್ಮವರೆಲ್ಲ ಹೋಗ್ಬೇಕಿತ್ತಂತೆ. ಹಂಗೆ ನಾನು ಡ್ರಾಪ್ ಮಾಡ್ತಾರೆ ಅಂತ. ಒಂದು ನೈಟ್ ಇಲ್ಲೇ ಹೋಗ್ತಾರೆ. ನಮ್ಮನೆ ಜನ
ಕಾರಲ್ಲಿ ಕೂತ್ಕೊಳ್ಳೋಣ ಅಂತ. ಇದು ನೈಟ್ ಆಗಿರುತ್ತೆ. ಜೋರು ಮಳೆ ಬರ್ತಿತ್ತು. ಸೈಡ ನಿಂತಿದ್ದೆ, ಹಂಗೆ ಹೊರಗಡೆ ನೆಂದೋಗ್ಬಿಟ್ಟೆ. 8:30 ಆಗಿತ್ತು. ಮನೆ ಜನ ಬರ್ತೀನಿ ಅಂತ ಕಾರಲ್ಲಿ ಹಂಗಾಗಿ ಇಲ್ಲೇ ನಿಂತಿತ್ತು. ಮಳೆ ತುಂಬ ಬರ್ತಿತ್ತು. ನಮಗೆ ಆಗಲೇ ಎಷ್ಟು ಅಷ್ಟೇ ಜಂಗಮ್ಮ ಬಂಬಡ ದೇವಿಕಾನ್ ಬಾನ್ ಸಂಗೀತ ದೇವಿಕಾ ಬಾನ್ ತಂದು ಕೆಂಪಕಟ್ ಇಲ್ಲ ಇಲ್ಲ ಅಂತೀರ ದೇವಿಕಾ ಬಾನ್ ಇಲ್ಲ ಅವ್ರಿಗೆ ಕೊಡೋದು ಕೆಂಪಕಟ್ ತಂದಿರ್ತಾರೆ. ದೇವಿಕಾ ದೇವಕ್ಕ ದೇವಕ್ಕ ಬಂದು ದೇವಿಕಾ ದೇವ ಬಂದು ಏನೇ ದೇವಿಕಾ ದೇವಕ್ಕ. ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.